ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲವಂದರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಕ್ಷೇತ್ರವಾಗಿರತಕ್ಕಂಥ ಸಸಲಟ್ಟಿ ಗ್ರಾಮದಲ್ಲಿ ಜಗನ್ಮಾತೆ ಮೂಕಾಂಬಿಕಾ ದೇವಿಯ ಈ ಪುಣ್ಯಭೂಮಿಯಲ್ಲಿ ಹಮ್ಮಿಕೊಂಡಿರುವ ಶಿಡಿದೆದ್ದ ಶಿವಶಕ್ತಿ ಅರ್ಥಾತ್ ರೈತನ ಬಾಳು ಕಣ್ಣೀರಿನ ಗೋಳು ಅಂತಕ್ಕಂಥದ್ದು ಈ ನಾಟಕದ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ಜ್ಯೋತಿಯನ್ನು ಬೆಳಗಿಸುವ ಕಾರ್ಯಕ್ರಮದಲ್ಲಿ ಆಗಮಿಸಿ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಎಲ್ಲರೂ ನಮ್ಮವರದಿರಿ, ಯಾರ ಹೆಸರು ತಗೊಳ್ಳಂಗಿಲ್ಲ, ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನಾಟಕವನ್ನ ನೋಡ್ಲಿಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಒಂದ ಮಾತನ್ನ ಹೇಳುತ್ತೇನೆ. ಈ ನಾಟಕ ಹೇಳೋಕ್ಕಿಂತ ಮುಂಚಿತವಾಗಿ ಆ ಹಾಡಗಾರ ಒಂದು ಶಬ್ದವನ್ನು ಹಾಡಿದ್ರು. ನಾನಾರೆಂಬುದು ನಾನಲ್ಲ, ಈ ಮಾನುಷ್ಯ ಜನ್ಮವು ನಾನಲ್ಲ, ನಾರಾಯಣವರ ಬ್ರಹ್ಮ ಸದಾಶಿವನ್ನೇ ಎನಿಸುವ ಗುಣ ನಾನಲ್ಲ ಅಂತ. ಸತಿಸುತ ಮಾತಾಪಿತರು ನಾನಲ್ಲ, ನೀ ಎನಿಸುವ ಗುಣ ನಾನಲ್ಲ ಅಂತ ಹೇಳ್ತಾರೆ. ಎಲ್ಲರಿಗೂ ಒಂದೊಂದು ಪಾತ್ರವನ್ನ ಕೊಟ್ಟಾನ. ಇವತ್ತು ಬಸವಣ್ಣವ್ರ ಜಯಂತಿ ಅದ. ನಮ್ಮ ನಿಮ್ಮ ಪಾತ್ರ ಸತ್ಯವಂದ್ರ ಅಳಿಕ್ ಹೋಗ್ತದ. 12ನೇ ಶತಮಾನದೊಳಗಾಗಿರ್ತಕ್ಕಂಥ ಬಸವಣ್ಣವ್ರ ಪಾತ್ರ ಏನೈತಲ್ಲ, ನನ್ನಂತ 1000 ಮಂದಿ ಬಂದ 1000 ಮಂದಿ ಹೋದ್ರು ಆ ಪಾತ್ರ ಜೀವಂತ ಇರ್ತದಲ್ಲ, ಹಂಗ ನಾವು ಬದುಕಬೇಕಾಗ್ಯದ. ಇರ್ಲಿ, ಕೆಲವು ಮಂದಿ ಬಬಲಾದಿರ್ತಾರ, ನೀವೇನು ವಿಚಾರ ಮಾಡ್ಬೇಡ್ರಿ, ಇರ್ಲಿ. ಯಾಕಂದ್ರ ಎಲ್ಲಾ ಮಂದಿ ಪಾತ್ರನ ಐತ್ರಿ, ಇಲ್ಲಿ ಏನ್ ಮಾಡಕ್ ಬರುದಿಲ್ಲ. ನಾನ್ ನಾಟಕ ಕಾರ್ಯಕ್ರಮಕ್ಕೆ ಹೋಗೋದು ಬಹಳ ಕಡಿಮೆ. ಯಾಕಂದ್ರೆ ಇಲ್ಲೆಲ್ಲ ತಾಯಂದ್ರು ಹಿರಿಯರು ಯುವಕರು ನಮ್ಯಾಗ ಬಹಳ ಪ್ರೇಮ ಭಕ್ತಿ ಅದ. ಹಿಂಗಾಗಿ ಬೆಳಗ್ಗೆ 8 ಗಂಟೆಗೆ ಜಾಗ ಬಿಟ್ಟವ್ರು 7 ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ನಿಮ್ಮೂರಿಗೆ ಬಂದೀವಿ. ಬಂಧುಗಳೇ, ನಾನೇನು ವಿಚಾರ ಮಾಡ್ತೀನಿ ಅಂತಂದ್ರ ನಮ್ಮ ಬದುಕು ಹೆಂಗಿರ್ಬೇಕಂತ ಒಂದು ಮಾತು ಹೇಳ್ತೀನಿ. ಸಿರಸಂಗಿ ಲಿಂಗರಾಜರಂತ ಆಗಿ ಹೋದ್ರು. 4 ಎಕರೆ ಮಾವಿನ ತೋಟ ಇತ್ತು. ಬಹಳ ದೊಡ್ಡ ಬುಧಾನಿಗಳಿದ್ರು. ಮಾವಿನ ಗಿಡದ ಕೆಳಗೆ ಮಧ್ಯಾಹ್ನದ ಸಮಯ ಮಲ್ಕೊಂಡಿದ್ರು. ಆಳ ಮನುಷ್ಯರ ತಾಯಿ ಒಬ್ಬ ಮಗ 11 ವರ್ಷದ ಹುಡುಗ ಗಿಡಕ್ಕೆ ಕಲ್ಲು ಹೋಗದ ಮಾವಿನಕಾಯಿ ಕೆಡಬೇಕಂತಂದಾಗ 4 ಕಲ್ಲು ಹೋಗದ ಮಾವಿನಕಾಯಿ ಬೀಳಿಲ್ಲ. 6-7ನೇ ಕಲ್ಲು ಹೋಗಿವಾಗ ಮಾವಿನ ಗಿಡಕ್ಕೆ ಬಡದು ಅದ್ರ ಕೆಳಗೆ ಮಣಗಿರ್ತಕ್ಕಂಥ ಸಿರಸಂಗಿ ಲಿಂಗರಾಜರ ಹನಿಗೆ ಬಡದು ರಕ್ತ ಚಿಮಲಿಕ್ಕತ್ತ. ಅವಾಗ ಆಳ ಮನುಷ್ಯರೆಲ್ಲ ಹಿಡ್ಕೊಂಡ ಹುಡುಗನ ತಂದು ಹೊಡಿಬೇಕು ಅನ್ನೋದ್ರೊಳಗೆ ಸಿರಸಂಗಿ ಲಿಂಗರಾಜ್ ಹೇಳ್ತಾರ, ಆ ಮಗುವನ್ನ ಹೊಡಿಬೇಡ್ರಿಪ್ಪ, ತಂದೆ ತಾಯಿನ ಕರೆಸ್ರಿ, ಆ ಮಗುವಿನ ತಂದೆ ತಾಯಿನ ಅಂತಂದ್ರು. ತಂದೆ ತೀರ್ಕೊಂಡ್ರನ್ರಿಪ್ಪ, ತಾಯಿ ಅದಳ ನಿಮ್ಮಲ್ಲೇ ಕೂಲಿ ಮಾಡ್ತಾಳಂತ ಕರ್ಕೊಂಬ ನಿಂದ್ರಿಸ್ತಾರ. ಅವಾಗ ಮಗುವನ್ನ ಯಾಕೆ ಹೊಡಿಬೇಡ್ರಿ ಅಂತಂದಿನಿ ಅಂತಂದ್ರ, ಮಾತನಾಡದೇ ಇರತಕ್ಕಂತ ಮಾವಿನ ಗಿಡಕ್ಕೆ ಮಗು ಕಲ್ಲು ಹೋಗದ್ರ ಸಿಹಿಯಾದ ಹಣ್ಣು ಕೊಡುತ್ತದ. ಅರಿತವರು ನುರಿತವರು ಬಲ್ಲವರು ಜ್ಞಾನಿಗಳು ತಿಳಿದವರಾಗಿರ್ತಕ್ಕಂಥ ಮಾನವ ಜನ್ಮಕ್ಕೆ ಬಂದೀವಿ. ಮರತ ಹುಡುಕ್ ಕಲ್ಲು ಹೋಗದ ಅನಿರೀಕ್ಷಿತವಾಗಿ ಗಿಡಕ್ಕೆ ಬಡಿಲಾರ್ದ ನನಗ ಬಿಡದದ, ರಕ್ತ ಚಿಮೈತಲ್ಲ, ಈ 4 ಎಕರೆ ಮಾವಿನ ತೋಟ ಹುಡುಗನ ಹೆಸರಲ್ಲಿ ಬರದ್ ಬಿಡ್ರಿ ಅಂತ ಹೇಳಿದ್ರು. ಅದಕ್ಕವ್ರು ಜೀವಂತದಾರ, ಅದಕ್ಕವ್ರ ನೆನಪು ಉಳಿದದ. ನಾವೇನು ಮಾಡಾಕತ್ತೀವಿ ಅಂದ್ರ ನಮ್ಮ ಸಿಡಿದೆದ್ದ ಶಿವಶಕ್ತಿ ಅಂತ ಏನದಲ್ಲ, ರೈತನ ಬಾಳು ಕಣ್ಣೀರಿನ ಗೋಳು ಅಂತೇಳಿ ಇವತ್ತು ನಿಮ್ಮ ಘಟಪ್ರಭಾ ಎಡದಂಡೆ ಬಲದಂಡೆಗೆ ನೀರು ಬರಬೇಕಾಗಿತ್ತು. ನಮಗೊಂದು ಪಾತ್ರ ಕೊಟ್ಟಾನ, ಹೋರಾಟ ಮಾಡಿ ನಿಮಗ ನೀರು ಬಿಡಿಸೋ ಪಾತ್ರ. ಕೆಲವು ಮಂದಿಗೆ ಏನು ಕೊಟ್ಟಾರಂದ್ರ, ನೀರು ಬಿಟ್ರ ರೈತ ಸಂಘದವರು ಗುರುಜಿದು ಚುನಪ್ಪ ಪೂಜಾರಿ ಹೆಸರು ಬರ್ತದ ಅಂತ ಹೇಳಿ ರಾಜಕಾರಣ ಮಾಡಿ ನೀರು ಬಿಡ್ಲಾರ್ದಂತ ತಡೆಯೋ ಪಾತ್ರ ಅವ್ರಿಗೆ ಕೊಟ್ಟಾನ. ಆದ್ರ ಇಂಚಗೇರಿ ಸಂಪ್ರದಾಯಗಳ ಸದ್ಗುರುಗಳ ತಾಕತ್ತು, ಮೂಕಾಂಬಿಕ ತಾಕತ್ ಹೆಂಗೈತಿ ಅಂದ್ರ, ನಿಮ್ಮೆಲ್ಲಾ ರಾಜಕಾರಣ ಮುರಿದು ನಾಳೆ ಹರ್ಯಾಗ ನೀರು ಬರ್ತದ, ನಿಮಗೆಲ್ಲಾ ಪುಣ್ಯ ಇದೆ. ಈ ವೇದಿಕೆ ಮುಖಾಂತರ ಒಂದು ಮಾತು ಹೇಳ್ತೀನಿ, ನೀವೆಲ್ಲಾ ಮ್ಯಾಕ್ ಕುಂತವ್ರೆಲ್ಲಾ ನಮ್ಮೂರದಿರಿ. ಕೋವಿಡ್ದೊಳಗೂ ಸಹಿತ ನಮಗ ನಿಮಗೆ ಏನಾಗ್ಲಾರ್ದ ಭಗವಂತ ಆವಿಷ್ಯ ಕೊಟ್ಟಾನಂದ್ರ ಮತ್ತೊಬ್ಬರಿಗೆ ನೀರು ಬಿಡ್ಲಾರ್ದಂಗ ತಡೆಯೋ ಸಲುವಾಗಿ, ಮತ್ತೊಬ್ಬರಿಗೆ ಕಬ್ಬಿನ ಬಿಲ್ ಹೆಚ್ಚಾಗ್ಲಾರ್ದಂಗ ತಡೆಯೋ ಸಲುವಾಗಿ ನಿಮ್ಮ ರಾಜಕಾರಣ ರಾಜ್ಯದೊಳಗ ಮಾಡಿದಿರಿ ಅಂದ್ರೆ ಅಂತ್ಯ ಆಗೋ ಕಾಲ ಬಹಳ ದೂರ ಇಲ್ಲ, ಎಚ್ಚರಲೇ ಬದುಕು. ಯಾವುದೇ ಪಕ್ಷ ಇರ್ಲಿ, ಅದು ಅವ ಬಿಜೆಪಿ ನಾವಿರ್ಲಿ, ಕಾಂಗ್ರೆಸ್ ನಾವಿರ್ಲಿ, JDS ನಾವಿರ್ಲಿ, ಆ ಪಕ್ಷ ರಾಜಕಾರಣ ದೂರ ಇಡ್ರಿ.
ನಿಮ್ಮೆಲ್ಲರಿಗೆ ಅನ್ನ ಹಾಕಿ ಜೀವಂತ ಇಟ್ಟಿರ್ತಕ್ಕಂಥ ರೈತ ದೊಡ್ಡವದಾನ. ರೈತನ ಸೇವಾ ಮಾಡ್ರಿ. ರೈತ ಕಣ್ಣೀರ್ ಹಾಕಿದಂದ್ರೆ ಯಾವುದೇ ರಾಜಕಾರಣಿ ಮನೆತನಗಳು ಹಾಳಾಗಿ ಹೋಗ್ತಾವ ಎಂದು ಮಾಡಬೇಡ. ಯಾವುದೇ ಜಿಲ್ಲಾ ಇರ್ಲಿ, ಯಾವುದೇ ತಾಲೂಕ್ ಇರ್ಲಿ, ಯಾವುದೇ ಭಾಗ ಇರ್ಲಿ, ರೈತ ದೊಡ್ಡವ. ಅನ್ನ ಹಾಕಿರ್ತಕ್ಕಂಥ ಅನ್ನದಾತ ದೊಡ್ಡವ. ನೀ ಎಲ್ಲಿಂದ ಬೆಳೆದ ಬಂದಿ ಅದನ್ನು ಮರಿಬೇಡ. ಯಾರ ಅನ್ನ ತಿಂದು ಬೆಳೆದಿ ಅದನ್ನು ಮರಿಬೇಡ. ಇವತ್ತು ನಾವು ನೀವೆಲ್ಲ ಜೀವಂತ ಅದೀವಿ ಅಂದ್ರೆ ಒಬ್ಬ ರಾಷ್ಟ್ರಪತಿ ಇರ್ಲಿ, ಪ್ರಧಾನಿ ಇರ್ಲಿ, ಪೊಲೀಸ್ ಇರ್ಲಿ, ಡಾಕ್ಟರ್ ಇರ್ಲಿ, ಇಂಜಿನಿಯರ್ ಇರ್ಲಿ, ಇವರೆಲ್ಲರೂ ಕೆಲಸ ಮಾಡ್ಬೇಕಾದ್ರೆ ಶಕ್ತಿ ಬೇಕಲ್ಲ. ಆ ಶಕ್ತಿ ಬೇಕಂದ್ರೆ ಊಟ ಬೇಕಾಗ್ತದ. ಊಟ ಬೇಕಂದ್ರೆ ನೀವೆಲ್ಲರೂ ಎಲ್ಲಿ ಬರ್ಬೇಕಂದ್ರೆ ರೈತನ ಪಾದಕ್ಕ ಬರಬೇಕು, ಬೇರೆ ಮಾರ್ಗ ಇಲ್ಲ. ರೈತನಗ ಕಣ್ಣೀರ್ ಹಾಕ್ಸಿದ್ರಿ ಅಂತಂದ್ರ, ರೈತನಿಗೆ ತ್ರಾಸ ಕೊಟ್ರಿ ಅಂತಂದ್ರ, ಭೂಮಿ ತಾಯಿ ತ್ರಾಸ ಕೊಟ್ಟಿ ಅಂತಂದ್ರ ಯಾರು ಕೂಡ ಉದ್ಧಾರ ಆದಂತ ಇತಿಹಾಸ ಈ ಭೂಮಿ ತಲೆ ಮ್ಯಾಗಿಲ್ಲ. ವಿಜಯನಗರ ಸಾಮ್ರಾಜ್ಯ ಹಾಳಾಗಿ ಹೋಗೈತಿ. ರಾಜ ಮಹಾರಾಜರು ಹಾಳಾಗಿ ಹೋಗ್ಯಾರ. ದೊಡ್ಡ ದೊಡ್ಡ ಬಂಗಾರದ ಕಿರೀಟ ಹಾಕೊಂಡು ಪೀಠದ ಮ್ಯಾಗ ಕೂತು ಪಟ್ಟ ಕಟ್ಕೊಂಡವ್ರೆಲ್ಲ ಹಾಳಾಗಿ ಹೋಗ್ಯಾರ. ಯಾರು ಉಳಿದಿಲ್ಲ. ಯಾವ ಆಸ್ತಿನೂ ಹೋಗಿಲ್ಲ. ಬಾಳ ಫ್ಯಾಕ್ಟ್ರಿಗಳ ಕಟ್ಟಿ ಬಾಳ ಹಣ ತಗೊಂಡು ಹಣ ಗಳಿಸಿ ಹೊರದೇಶದಾಗ ರೊಕ್ಕ ಇಟ್ಟಾರ. ನನ್ನ ಮಕ್ಕಳಿಗೆ ಮೊಮ್ಮಕ್ಕಳೇ ಆಗ್ತದ. ಲಕ್ಷ ಲಕ್ಷ ಎಕರೆ ಭೂಮಿ ಖರೀದಿ ಮಾಡಿ ಉತ್ತಾರ ಮ್ಯಾಗ ಹೆಸರು ಬರ್ಸ್ಯಾರ. ತಮ್ಮ ಹಾಳೆ ಬದ್ಲಾಗ್ತದ, ಭೂಮಿ ಎಲ್ಲೇ ಇರ್ತದ. ಉತ್ತಾರ ಬದ್ಲಾಗ್ತದ. ಆ ಮಣ್ಣಿನ ಕೆಳಗೆ ನೀ ಹೋಗ್ತಿ, ಮಣ್ಣು ಹಂಗ ಇರ್ತದ. ಎತ್ತರಲ್ಲೇ ಬದುಕಬೇಕಾಗ್ತದ. ಬದುಕು ಬಹಳ ಸುಂದರ ಅದ. ಮನೆಯಲ್ಲಿ ಒಂದು ತಾಸು ಪುರಾಣ ಮಾಡೀನಿ. ಬಾಳ ಎಲ್ಲಾ ಬಳಗ ನಮ್ದೈತಿ. ಬಾಳ ಏನ್ ಹೆಚ್ಚಡಂಗಿಲ್ಲ. ಏನು ಮರಿಬಾರದು ಅಂತಂದ್ರ, ಊರಾಗ ಒಬ್ಬ ಕಟಿಂಗ್ ಮಾಡೋ ವ್ಯಕ್ತಿ ಇದ್ದ. ಒಂದು ಲಾಟ್ರಿ ಟಿಕೆಟ್ ತಗೊಂಡಿದ್ದ. ಆ ಟಿಕೆಟ್ ಯಾರ ಕಡೆ ಕೊಟ್ಟಿದ್ದಂದ್ರ, ನನ್ನ ಕೈಯಾಗಿದ್ರೆ ಎಲ್ಲರೇ ಮರತ ಕಳೆದು ಹೋಗ್ತದ ಅಂತೇಳಿ ಹೆಂಡತಿ ಕೈಯಾಗ ಕೊಟ್ಟಿದ್ದ. ಎಲ್ಲರೇ ಚಲೋ ಜಾಗದಾಗ ಇಡ ಅಂತೇಳಿ ಆ ತಾಯಿ ಒಂದ್ ಕಡೆ ಇಟ್ಟಿದ್ಳು. ಊರಾಗ ಸಸಾಲಟ್ಟಿ ಅಂತ ಗ್ರಾಮದೊಳಗ ಊರಾಗ ಬಹಳ ದೊಡ್ಡ ಶ್ರೀಮಂತ ಊರ್ ಗೌಡ್ರು ಅವ್ರು ಕಟಿಂಗ್ ಮಾಡಾಕತ್ತಿದ್ದ. ಆ ಗೌಡ್ರ ಪೇಪರ್ ಓದಾಕತ್ತಿದ್ರು. ಅರ್ಧ ಕಟಿಂಗ್ ಮಾಡಿದ್ದ. ಗೌಡ್ರ ಪೇಪರ್ ಓದೊಳಗ ಕೊನೆಗೆ ಲಾಟ್ರಿ ಟಿಕೆಟ್ ನಂಬರ್ ಹತ್ತಿತ್ತು. ನಂಬರ್ ಇದ್ದು. ಗೌಡ್ರ ನಂದೊಂದ್ ನಂಬರ್ ನೋಡ್ರಿ ಅಂದ. ಹೇಳಿ ಗುಡ್ದ 3ನೇ ಸಾಲಿನಾಗ 1ನೇ ನಂಬರ್ ಅವಂದ ಇತ್ತು. 25 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿತ್ತು. ಅವಾಗ 25 ಲಕ್ಷ ರೂಪಾಯಿ ಲಾಟ್ರಿ ಏನ್ ಹತ್ತಿತ್ತಲ್ಲ, ಗೌಡ್ರ ಅರ್ಧ ಕಟಿಂಗ್ ಮಾಡಿದ್ದ. ಅದೇನ್ ಕತ್ತಿ ಬಟ್ಲೆ ಇತ್ತಲ್ಲ ಡಬ್ಬ್ಯಾಗ ಇಟ್ಬಿಟ್ಟ. ಗೌಡ್ರ ಅಂದವ, ನಾ ಇನ್ ಕಟಿಂಗ್ ಮಾಡಂಗಿಲ್ರಿ ಅಂದ. ಯಾಕೋ ಮಾಡು, ಇನ್ನೊಂದ್ ಅರ್ಧ ಅದ ಮಾಡಂದ್ರು. ಗೌಡ್ರ ಅಂದವ, ಇನ್ಕತಕ್ಕ ನೀವು ಗೌಡ್ರ ಸೌಕಾರ ಇದ್ರಿ, ನನಗೆ 25 ಲಕ್ಷ ಹತ್ತದ, ನಾನು ನಿಮ್ಕಿಂತ ದೊಡ್ಡ ಸೌಕಾರ ನಾ ಯಾಕೆ ಮಾಡ್ರಿ ಅಂದವ. ಡಬ್ಬಿ ತಗೊಂಡ ಬಗಲಾಗಿ ಹಿಡ್ಕೊಂಡ ನದಿ ದಾಟಿ ತನ್ನ ಊರಿಗೆ ಹೋಗಬೇಕಾಗಿತ್ತು. ದೋಣಿ ಒಳಗ್ ಕೂತ ನಾವಿನೊಳಗ್ ಅರ್ಧಕ್ ಹೋದ. ವಿಚಾರ ಬಂತು, 25 ಲಕ್ಷ ರೂಪಾಯಿ ಲಾಟ್ರಿ ಹತ್ಯದ. ಈ ಕಟ್ಟಿಂಗ್ ಮಾಡು ಬಟ್ಲ, ಈ ಕತ್ತಿ, ಇದನ್ ತಗೊಂಡ್ ಇನ್ನೇನ್ ಮಾಡೋದದ? ಇಷ್ಟು ವರ್ಷ ಅನ್ನ ಹಾಕಿತ್ತು ಮರದವ, ಇನ್ನೇನ್ ಇದನ್ ತಗೊಂಡ್ ಮಾಡೋದಂತೇಳಿ ಡಬ್ಬಿ ಏನ್ ಮಾಡ್ದ, ನದಿಯಾಗ ಹೋಗೋದು ಬಿಟ್ಟು ಮನಿಗ್ ಹೋದ. ಹೆಂಡತಿ ಮುಂದ್ ತೈ ಕುಣ್ಕೊಂತ ಕೇಳ್ತಾನ, ಲಾಟ್ರಿ ಟಿಕೆಟ್ ಕೊಟ್ಟಿಲ್ಲ, ತಗೊಂಡ್ ಬಾ, 25 ಲಕ್ಷ ಹತ್ಯದ ಅಂತಂದಾಗ, ನಿಮ್ಮ ಕಟಿಂಗ್ ಮಾಡು ಡಬ್ಬಿ ಎಲ್ಲಿ ಐತ್ರಿ ಅಂತ ಕೇಳಿ. ಅರ್ಥ ಆತ್ರಿ? ನೀವೆಲ್ಲರ ಇಟ್ಟು ಮರಿತೀರಿ, ನಾ ಇಟ್ಟು ಮರಿತೀನಿ ಅಂತ ಏನ್ ಮಾಡೀನಿ ಅಂದ್ರ, ಜೀವನದೊಳಗ ಅನ್ನ ಹಾಕಿರ್ತಕ್ಕಂತ ಕಟಿಂಗ್ ಡಬ್ಬಿ, ಕತ್ತಿ ಬಟ್ಲ ನೀವು ಮರ್ಯಂಗಿಲ್ಲ ಅಂತ ಹೇಳಿ ಆ ಡಬ್ಬಿ ಕೆಳಗಿನ ಬಾಜು ಲಾಟ್ರಿ ಟಿಕೆಟ್ ಇಟ್ಟಿನ್ರಿ, ಅದ ಡಬ್ಬಿ ಎಲ್ಲಿ ಐತಿ ಅಂತ ಕೇಳಿ. ಅಧ್ಯಕ್ಷರ ಎಲ್ಲಿ ಹೋಯ್ತು? ಮರಿಬಾರ್ದು. ಈ ತಾತ್ಪರ್ಯ ಏನ್ ಹೇಳಿನಿ ಅಂತಂದ್ರ, ನಾಳೆ ಭೂಮಿ ತಾಯಿ ಮಡಿಲಿನೊಳಗ ನಾವೆಲ್ಲ ಅಸ್ತಂಗತರಾಗವ್ರದೀವಿ. ಇದ್ದುದರೊಳಗ ಇರುವಷ್ಟು ಆಯುಷ್ಯವನ್ನ ಸಾಧು ಸಂತರು ಜಗತ್ತಿಗೆ ಅನ್ನ ಹಾಕಿರ್ತಕ್ಕ ಅನ್ನದಾತರ ಸೇವಾ ಮಾಡೋ ಸಲುವಾಗಿ, ಇನ್ಯಾರು ಸೇವಾ ಮಾಡೋ ಸಲುವಾಗಿ ನಾವೆಲ್ಲ ಆನಂದವಾಗಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಗಡಿ ಕಾಯಕತ್ತಾರಲ್ಲ ಸೈನಿಕರು, ಹೆಂಡತಿ ಮಕ್ಕಳನ್ನ ಬಿಟ್ಟು ಅಲ್ಲಿ ಕಾಯ್ಲಿಕ್ಕತ್ತಾರಲ್ಲ, ಅವ್ರ ಸೇವಾ ಮಾಡೋ ಸಲುವಾಗಿ ಆಯುಷ್ಯ ಸಾರ್ಥಕ ಆಗಬೇಕು. ಕೊನೆ ಒಂದು ಮಾತು, ರೈತನ ಬಾಳು ಕಣ್ಣೀರಿನ ಗೋಳೈತಲ್ಲ, ಇದರ ಬದಲು ಒಂದು ಮಾತು ಹೇಳ್ತೀನಿ. ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಬೆಳಗಾವಿ ಅಧಿವೇಶನದೊಳಗೆ ಒಂದು ಮನವಿ ಕೊಟ್ಟಿವಿ ಅಧ್ಯಕ್ಷರು. ನಾವು ಏನ್ ಕೊಟ್ಟಿವಿ ಅಂದ್ರ, ಈ ಗೌರ್ಮೆಂಟ್ ನೌಕರಿ ಎಲ್ಲ ರಿಟೈರ್ಡ್ ಆದ ನಂತರ ಪೆನ್ಷನ್ ಬರ್ತೈತಲ್ಲ, ನಿವೃತ್ತಿ ವೇತನ, ಅವ್ರಿಗೆ ಅರ್ಧ ಪಗಾರ ಬರ್ತದ. ನಾವು ಏನ್ ಕೇಳಿವಿ ಅಂದ್ರ, 31 ಜಿಲ್ಲೆಯೊಳಗೆ 60 ವರ್ಷ ಆಗಿರ್ತಕ್ಕಂತ ಗಂಡ ಹೆಂಡತಿ ಇರ್ತಕ್ಕಂತ ರೈತ ಕುಟುಂಬಕ್ಕ ಒಂದು ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ನಾವು ಕೇಳಿವಿ. ಇನ್ನೊಂದೈತು, ಬರ್ತೀರೇನ್ ನೀವೆಲ್ಲ? ಅತನಿಯಿಂದ ಬೇಡ, ಸಸಾಲಟ್ಟಿಯಿಂದ ಬೆಳಗಾವ ತಕ್ಕ ಡಿಸೆಂಬರ್ದಾಗ ಪಾದಯಾತ್ರೆ ಮಾಡು. ಎದಕ್ರಿ? ಕಬ್ಬಿಗಾಗೆಲ್ಲ, ನೀರಿಗಾಗೆಲ್ಲ.
ಕರ್ನಾಟಕದೊಳಗ ಸಂಪೂರ್ಣ ಸಾರಾಯಿ ಬಾರ್ ಬಂದ್ ಆಗ್ಬೇಕಂತ ಪಾದಯಾತ್ರೆ ಮಾಡಕತ್ತೀವಿ. ಬರ್ತೀರಿ ಕೈ ಹತ್ರಿ. ಯಾಕ ಬಾಳ ಮಂದಿ ಎತ್ತವತ್ತಲ್ರಿ? ಇಲ್ಲನ್ರಿ, ಇಲ್ಲ ನಾವೇನು ಪಾದಯಾತ್ರೆ ಮಾಡಂಗಿಲ್ಲ, ಏನೋ ದೂರ ಐತದ. ಯಾಕಂದ್ರ ಇಲ್ಲಿ ಸಸಾಲಟ್ಟಿಯಿಂದ ಪಾದಯಾತ್ರೆ ಮಾಡೋದ್ರ ಮುಗುಳು ಕೋಡ್ ದಾಟೋದ್ರಾಗ ನಾನು ಅಧ್ಯಕ್ಷರು ಇಬ್ಬರ ಉಳಿತು ನನ್ನ ಸಂಶಯ ಐತಿ ನನಗ. ಯಾಕ್ರಿ 8:30 ನಾ ಅಪ್ಪಗಳು ಹರ್ಯಾಗ ಬರ್ತಂದ್ರ ಏನ್ ಮಾಡೋದ್ರಿ? ಅದಕ್ಕ ಮಹಾತ್ಮರ ಚಿಂತನೆಯನ್ನ ಆದರ್ಶದ ದಾರ್ಶನಿಕರಾಗಿರ್ತಕ್ಕಂಥವ್ರನ್ನ ಬಳಕೆ ಮಾಡ್ಕೋಬಾರ್ದು. ಕೊನೆ ಒಂದು ಮಾತೇಳಿ ನಾನು ಮಾತು ಮುಗಿಸ್ತೀನಿ. ಸಸಾಲಟ್ಟಿಯಿಂದ ತೀರ್ದಾಳ ಕಡೆ ಒಂದು ಬಸ್ ಹೊಂಟಿತ್ತು. ಇವತ್ತು ಮಹಾತ್ಮರ ಭಾವಚಿತ್ರ ಹಿಡ್ಕೊಂಡು ಬಹಳ ಜನ ರಾಜಕಾರಣ ಮಾಡ್ತಾರ, ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಾರ. ಅವ್ರು ಬದುಕಿದ ಆದರ್ಶಗಳನ್ನು ತಮ್ಮಲ್ಲಿ ಬಳಕೆ ಮಾಡ್ಕೊಂಡಿಲ್ಲ. ಆ ಬಸ್ ಹೊಂಟಿತ್ತು, ಎಲ್ಲಾ ಸೀಟ್ ಪ್ಯಾಕ್ ಆಗಿತ್ತು. ಒಬ್ಬ ಸೆಕೆಂಡ್ ಇಯರ್ ಹುಡುಗ ಬಸವನವ್ರ ವಚನ ಓದ್ಕೊಂಡ್ ಕುಂತಿದ್ದ. ಮುಪ್ಪಾವಸ್ಥೆ ಮುದಕ್ ಮ್ಯಾಗ ಹತ್ತಿ ಬಿಟ್ಟ. ಸೀಟ್ ಕೇಳಿದ್ರ ಹುಡುಗ ಕೊಡ್ತಿದ್ದಿಲ್ಲ ಗೊತ್ತಿಲ್ಲ. ಮುದಕ್ ಅಜ್ಜ ಹೆಂಗ್ ಕೇಳಿದಂದ್ರ ಅವ್ ಬಸವನವ್ರ ವಚನ ಓದಾಕ್ ಹತ್ತಿದ್ದಲ್ಲ, ಅದ ಶೈಲಿಯಾಗಿ ಕೇಳಿದ್ವು. ದಯವಿಲ್ಲದ ಧರ್ಮ ಅದಾವುದಯ್ಯ, ನನಗೊಂದು ಸೀಟು ಬಿಟ್ಟು ಕೊಡಯ್ಯ ಅಂದವ. ಹುಡುಗಂದ ಬಹಳ ಬುದ್ಧಿವಂತಿದ್ದು, ಸೆಕೆಂಡ್ ಇಯರ್ ವಿದ್ಯಾರ್ಥಿ. ಅವ ಬಸವನವ್ರ ಗ್ರಂಥ ತೆಗೆದ ಬ್ಯಾಗಿನೊಳಗೆ ಇಟ್ಟ. ಅಜ್ಜ ಕೇಳಿದ್ನಲ್ಲ, ದಯವಿಲ್ಲದ ಧರ್ಮ ಅದಾವುದಯ್ಯ, ನನಗೊಂದು ಸೀಟು ಬಿಟ್ಟು ಕೊಡಯ್ಯ ಅಂದಿದ್ದ. ಹುಡುಗಂದ ಪರಚಿಂತೆ ನಮಗೇತ ಕಯ್ಯ, ಪರಚಿಂತೆ ನಮಗೇತ ಕಯ್ಯ, ಹೊದ್ದಲುಂಟು ಹಾಸಲುಂಟು, ಬೆಳಕಾದರೆ ಪರೀಕ್ಷೆ ಉಂಟು ಅಂದವ. ಇವತ್ತಿನ ಯುವಶಕ್ತಿ ಬಹಳ ಜ್ಞಾನವಂತದ. ಈ ನಾಟಕದೊಳಗ 3 ತಾಸಿನ ನಾಟಕ ಏನೈತಲ್ಲ, ನಮ್ಮ ಬದುಕಿನ ಸಾರಾಂಶವನ್ನ, ಬಾಲ್ಯವನ್ನ, ಯೌವನವನ್ನ, ಸಂಸಾರವನ್ನ, ಮುಪ್ಪಾವಸ್ಥೆ ನಮ್ಮ ಮುಂದೆ ಕಣ್ಣು ಮುಂದೆ ತೋರಿಸ್ತಿರ್ತಾರ. ನಮ್ಮ ಬದುಕು ಹಂಗದ. ಒಂದೇ ಮಾತನ್ನ ಹೇಳ್ತೀನಿ, ಈ ಬದುಕು ಸಾರ್ಥಕ ಆಗಬೇಕು ಅಂತಂದ್ರ ನಮಗ್ ಕಣ್ಣೀರು ವರ್ಷಾಕ್ ಸಾಧ್ಯ ಆಗ್ಲಿಲ್ಲ ಅಂದ್ರು ಸಹಿತ ಮೂಕಾಂಬಿಕೆ ತೇರ್ ಹೋದಾಗ ಎಳಿತಿರ್ತದ. ನಮ್ ಕಡೆ ಉತ್ತತ್ತಿ ಕಾರಿ ಕಾರ್ಸಕ್ ಆಗಲಿಲ್ಲ ಅಂದ್ರು ಕಲ್ಲು ಮಾತ್ರ ಒಗಿಬಾರ್ದು. ನಮಗ್ ಸಾಧ್ಯ ಆದ್ರೆ ಹೂ ಆರಿಸ್ಬೇಕು, ಕಾರಿ ಕಾರ್ಸ್ಬೇಕು. ಅದು ಸಾಧ್ಯ ಆಗಲ್ಲ ಸುಮ್ಮನೆ ನೋಡ್ಕೊಂತ ವೈಭವ ನೋಡ್ಕೊಂತ ಭಕ್ತಿ ಮಾಡ್ಬೇಕು ಒಳಗ ಅಂತ ಪಾತ್ರ ಐತಿ. ಇದನ್ನ ಅಂದ್ರ ಆನಂದ ಇಲ್ಲ, ಇದೆಲ್ಲ ನಂದ್ ಅಂದಿವ ಅಂದ್ರ ಆನಂದ ಐತಿ ಅಂತ ಹೇಳಿ ನನ್ನೆರಡು ಮಾತುಗಳಂತ ತಮ್ಮೆಲ್ಲರ ಪಾದಕ. ಇಲ್ಲಿವರೆಗೆ